ನಾನೀಗ ನಿಮ್ಮ ಹತ್ರ ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋ ಪ್ರಶ್ನೆ ಕೇಳಿದರೆ ಸಿಗೋ ಉತ್ತರ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಥವಾ ಬಿಸ್ನೆಸ್ ಮ್ಯಾನ್ ಆಗಬೇಕು. ಆದರೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಪ್ರತಿಯೊಬ್ಬರು ಅಂದ್ಕೊಳ್ಳೋದು ನಾನು ಶ್ರೀಮಂತನಾಗಬೇಕು. ಹೌದೋ ಅಲ್ವೋ? ನಿಮಗೆ 10,000 ಸ್ಯಾಲರಿ ಇರಲಿ ಅಥವಾ 1,00,000ನೇ ಇರಲಿ, ನಿಮ್ಮ ಆಸೆ ಶ್ರೀಮಂತನಾಗೋದು. ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಶ್ರೀಮಂತರಾಗೋದಕ್ಕೆ ಮೊದಲಿಗೆ ನೀವು ಅನುಸರಿಸಬೇಕಾದ ರೂಲ್ ನಂಬರ್ 1 ಅಂದರೆ ಪೇ ಯುವರ್ ಸೆಲ್ಫ್ ಫಸ್ಟ್. ನಿಮ್ಮ ಸಂಬಳದಲ್ಲಿ ಸ್ವಲ್ಪ ಹಣವನ್ನಾದರೂ ನಿಮ್ಮ ಸ್ವಂತಕ್ಕಾಗಿ ಉಪಯೋಗಿಸಿಕೊಳ್ಳಿ. ಅರೆ ಇದೇನು, ನಮ್ಮ ಸಂಬಳ, ನಮ್ಮ ಹಣ, ನಮ್ಮ ಮೇಲೆ ನಾವು ಖರ್ಚು ಮಾಡೋದು ಅಂತ ಅಂದ್ಕೊಂಡಿದ್ರೆ ಅದು ಹಾಗಲ್ಲ. ನಿಮ್ಮ ಹಣನ ಎಲ್ಲಿಯೋ ಖರ್ಚು ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ, ಫ್ರೆಂಡ್ಸ್ಗಳೊಂದಿಗೆ ತಿರುಗಾಡಿಯೂ ಮುಗಿಸುತ್ತೀರಾ. ಹಾಗಾಗಿ ನಿಮ್ಮ ಹಣದಲ್ಲಿ ಸ್ವಲ್ಪ ಅಮೌಂಟನ್ನು ಉಳಿತಾಯವಾಗಿ ತೆಗೆದಿಡಿ. ಇದು 1ನೇ ಸ್ಟೆಪ್. ಉಳಿತಾಯ ಮಾಡೋದ್ರಿಂದ ಮಾತ್ರ ನೀವು ಶ್ರೀಮಂತರಾಗಲ್ಲ. ಶ್ರೀಮಂತರಾಗಲು ನೀವು ಈ 2ನೇ ರೂಲನ್ನು ಅನುಸರಿಸಬೇಕು. ಇನ್ವೆಸ್ಟ್ ಯುವರ್ ಮನಿ. ಹುಚ್ಚರಾಗಿ ಕೆಲಸ ಮಾಡೋದು, ಸಂಪಾದಿಸೋದು, ಉಳಿತಾಯ ಮಾಡೋದು, ಇದರಿಂದಾಗಿ ಶ್ರೀಮಂತರಾಗೋಕ್ಕಾಗಲ್ಲ. ಇನ್ವೆಸ್ಟ್ ಮಾಡಿ. ಶೇರ್ಸ್ ಮಾರ್ಕೆಟ್ನಲ್ಲೋ, ಮ್ಯೂಚುವಲ್ ಫಂಡ್ನಲ್ಲೋ, ಇಂಡೆಕ್ಸ್ ಫಂಡ್ನಲ್ಲೋ ಅಥವಾ ಬಿಸ್ನೆಸ್ನಲ್ಲೋ ಇನ್ವೆಸ್ಟ್ ಮಾಡಿ. ಅಂದರೆ ನಮ್ಮ ಉಳಿತಾಯದ ಹಣ ಕೆಲಸ ಮಾಡಲು ಬಿಟ್ಟು ಬಿಡಿ. ಬಿಲ್ ಗೇಟ್ಸ್, ರಾಜೇಶ್ ಅದಾನಿ, ಮುಖೇಶ್ ಅಂಬಾನಿ ಶ್ರೀಮಂತರಾಗೋದಕ್ಕೆ ಇದೇ ಮುಖ್ಯ ಕಾರಣ. ಇವರೆಲ್ಲ ತಮ್ಮ ಹಣ ತಮಗಾಗಿ ದುಡಿಯಲು ಪ್ರೇರೇಪಿಸಿದ್ದಾರೆ. ಅವರಾಗಿಯೇ ಹಣವನ್ನು ದುಡಿಯೋದಿಲ್ಲ, ಹಣ ಅವರಿಗಾಗಿ ದುಡಿಯುತ್ತೆ. ಉದಾಹರಣೆಗೆ ಇವರೆಲ್ಲ ದಿನದಲ್ಲಿ ಹೆಚ್ಚೆಂದರೆ 10ರಿಂದ 15 ಗಂಟೆ ಮಾತ್ರ ಕೆಲಸ ಮಾಡೋದು. ಆದರೆ ಅವರು ದುಡ್ಡಿಗಾಗಿ ಕೆಲಸ ಮಾಡುವವರನ್ನು ಹೈರ್ ಮಾಡಿದ್ದಾರೆ. ಒಂದು ವೇಳೆ 1,000 ಜನರನ್ನು ಹೈರ್ ಮಾಡಿದರೆ ಪ್ರತಿಯೊಬ್ಬ 10 ಗಂಟೆ ಕೆಲಸ ಮಾಡಿದ್ದ ಅಂತಂದರೆ 10,000 ಗಂಟೆ ಕೆಲಸ ಮಾಡಿದಾಗುತ್ತದೆ. ಹಾಗೆ ಲೆಕ್ಕಾಚಾರ ಹಾಕಿರೋದ್ರಿಂದಾನೇ ಅವರು ಇಂದು ಅಷ್ಟು ಶ್ರೀಮಂತರಾಗಿದ್ದಾರೆ. ರೂಲ್ ನಂಬರ್ 3 ನೋಡೋದಾದರೆ ಗೆಟ್ ಫೈನಾನ್ಷಿಯಲ್ ನಾಲೆಡ್ಜ್. ಹಣ ಸಂಪಾದಿಸೋದಕ್ಕಿಂತಲೂ ಅತಿ ಮುಖ್ಯವಾದದ್ದು ಅಂತಂದರೆ ಆ ಹಣನ ಉಳಿಸ್ಕೊಳ್ಳೋದು. 2011ರಲ್ಲಿ KBC 5ರಲ್ಲಿ ಸುಶೀಲ್ ಕುಮಾರ್ ಅನ್ನೋ ಹುಡುಗ 5 ಕೋಟಿ ಹಣನ ಗೆದ್ದ. ಆದರೆ ಆತ ಕೆಲವೇ ವರ್ಷಗಳಲ್ಲಿ ದಿವಾಳಿಯಾದ. ಕಾರಣ ಆತನಿಗೆ ಫೈನಾನ್ಷಿಯಲ್ ನಾಲೆಡ್ಜ್ ಇರಲಿಲ್ಲ. ಆ ಹಣನ ಹೇಗೆ ಎಲ್ಲಿ ಸುರಕ್ಷಿತವಾಗಿಡೋದು ಎಂಬುದರ ಬಗ್ಗೆ ತಿಳಿದಿರಲಿಲ್ಲ. ನಮ್ಮ ಪರಿಸ್ಥಿತಿಯು ಹಾಗೇ ಇರುತ್ತೆ. ಒಂದು ಬಿಲ್ಡಿಂಗ್ ನಿಲ್ಲಿಸಬೇಕಂದ್ರೆ ಫೌಂಡೇಶನ್ ಗಟ್ಟಿಯಾಗಿರಬೇಕು, ಇಲ್ಲ ಅಂದರೆ ಅತೀ ಬೇಗ ಆ ಬಿಲ್ಡಿಂಗ್ ಬೀಳುತ್ತದೆ. ನೆಕ್ಸ್ಟ್ ರೂಲ್ ನೋಡೋದಾದರೆ ಬೈ ಅಸೆಟ್ಸ್ ನಾಟ್ ಲಯಬಿಲಿಟಿ. ನಾವು ಹಣ ಬಂದ ತಕ್ಷಣ ಕಾರು, ಐಫೋನ್, ಲಕ್ಸುರಿ ಐಟಮ್ಸ್ ಅಂತ ಪರ್ಚೇಸ್ ಮಾಡಿ ಆಸ್ತಿ ಗಳಿಸಿದ್ದೇವೆ ಅಂದ್ಕೊಳ್ಳೋದೇ ಹೆಚ್ಚು. ಆದರೆ ಇದು ಅಸೆಟ್ ಅಲ್ಲ, ಲಯಬಿಲಿಟಿ. ಇದನ್ನೇ ಮುಂದುವರಿಸ್ತಾರೆ. ಕೆಲವರು EMI ಚಕ್ಕರ್ನಲ್ಲಿಯೂ ಬಿದ್ದಿರ್ತಾರೆ. ನಮ್ಮಲ್ಲಿ ಕೆಲವರಿಗೆ ಈ ಅಸೆಟ್ಸ್ ಮತ್ತು ಲಯಬಿಲಿಟಿಯ ವ್ಯತ್ಯಾಸನೇ ತಿಳಿದಿಲ್ಲ. ಇದೇ ಕಾರಣಕ್ಕಾಗಿ ಇವತ್ತಿಗೂ ಶ್ರೀಮಂತರು ಶ್ರೀಮಂತರಾಗಿಯೇ ಉಳಿದಿದ್ದಾರೆ, ಬಡವರು ಬಡವರಾಗಿಯೇ ಇದ್ದಾರೆ. ಶ್ರೀಮಂತರು ಮೊದಲು ಅಸೆಟ್ಸ್ ಖರೀದಿಸಿ ಅದರಿಂದ ಬಂದ ಹಣದಿಂದ ಲಯಬಿಲಿಟಿಯನ್ನು ಪರ್ಚೇಸ್ ಮಾಡ್ತಾರೆ. ಇದರಿಂದ ಅವರಿಗೆ ಒಂದು ಅಸೆಟ್ಟು ಸಿಗುತ್ತೆ, ಜೊತೆಗೆ ಒಂದು ಲಯಬಿಲಿಟಿನೂ ಇರುತ್ತೆ. ಇದು ಅವರಿಗೆ ಅವರ ಲೈಫ್ ಟೈಮ್ ಹಣ ತರ್ತಾ ಇರುತ್ತೆ. ರಾಬರ್ಟ್ ಕಿಯೋಸಾಕಿ ಅವರು ಹೇಳೋದೇನೆಂದರೆ, ನಮ್ಮ ಪಾಕೆಟ್ಗೆ ಯಾವುದು ಹಣ ತುಂಬಿಸುತ್ತಾ ಇರುತ್ತೋ ಅದು ಅಸೆಟ್, ಯಾವುದರಿಂದ ಹಣ ಹೋಗ್ತಾ ಇರುತ್ತೋ ಅದು ಲಯಬಿಲಿಟಿ. ಬಫೆಟ್ ಅವರು ಹೇಳೋದು ಒಂದೇ ಒಂದು ವಿಷಯ, ನಾನು ನನ್ನ ಲೈಫ್ನಲ್ಲಿ ಮಾಡಿದ್ದ ಅತಿ ದೊಡ್ಡ ಮಿಸ್ಟೇಕ್ ಅಂತಂದರೆ ಮನೆಯನ್ನು ಪರ್ಚೇಸ್ ಮಾಡಿದ್ದು. ಅದೇ ಹಣನ ಶೇರ್ ಮಾರ್ಕೆಟ್ನಲ್ಲೋ ಮ್ಯೂಚುವಲ್ ಫಂಡ್ನಲ್ಲೋ ಇನ್ವೆಸ್ಟ್ ಮಾಡಿದರೆ ಅದರ ಬೆಲೆ ಎಷ್ಟೋ ಪಟ್ಟು ಹೆಚ್ಚಿರುತ್ತಿತ್ತು. ಅಂದರೆ ಅಸೆಟ್ಸ್ ಪರ್ಚೇಸ್ ಮಾಡಬೇಕು, ಬದಲಿಗೆ ಇನ್ನೊಬ್ಬರ ಎದುರು ನಾವು ಶ್ರೀಮಂತರು ಎಂದು ತೋರಿಸಲು ಕಾರು, ಲಕ್ಸುರಿ ಐಟಮ್ಸ್, ಐಫೋನ್ ಅಂತ ವಸ್ತುಗಳನ್ನು ಖರೀದಿ ಮಾಡಬಾರದು. ಈ ರೀತಿಯಾಗಿ ನಾವು ಬುದ್ಧಿವಂತಿಕೆಯಿಂದ ನಡೆದುಕೊಂಡರೆ ಖಂಡಿತ ನಾವು ಮುಂದೆ ಒಂದು ದಿನ ಶ್ರೀಮಂತರ ಸಾಲಿನಲ್ಲಿ ನಿಂತೇ ನಿಲ್ಲುತ್ತೇವೆ.